ಶತಮಾನದ ಇತಿಹಾಸ, ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ ಜ್ಞಾನದಾಸೋಹದ ಪವಿತ್ರ ಕೇಂದ್ರ. 100 ವರ್ಷಗಳ ಯಶಸ್ವಿ ಪಯಣ ಮುಗಿಸಿರುವ ಅನ್ನದಾನೀಶ್ವರ ವಿದ್ಯಾಸಮಿತಿ ಈಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಹಾಗಾಗಿ ಜನವರಿ 17 ಮತ್ತು 18ರಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಇಡೀ ಊರೇ ಸಜ್ಜಾಗಿದೆ. ಹೌದು, ಶಿಕ್ಷಣದ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಅನ್ನದಾನೀಶ್ವರ ವಿದ್ಯಾಸಮಿತಿಯು ಈಗ 100 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ತೀರ್ಮಾನ ನಡೆಸಲಾಗಿದೆ. ಜನವರಿ 17 ಮತ್ತು 18ರಂದು ಬೆಳಿಗ್ಗೆ ಶಾಲಾ ಆವರಣದಿಂದ ಪ್ರಮುಖ ರಸ್ತೆಗಳಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ. ರಾಜ್ಯದ ಪ್ರಮುಖ ಮಠಾಧೀಶರು, ರಾಜಕೀಯ ಮುಖಂಡರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಮಾಗಮದ ಮೂಲಕ ಈ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಸಾಂಸ್ಕೃತಿಕ ವೈಭವ, ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಾಧಕರಿಗೆ ಸನ್ಮಾನ ನಡೆಯಲಿದೆ. ಇಡೀ ಮುಂಡ್ರಿಗಿ ತಾಲೂಕಿನ ಎಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳು ಇದರಲ್ಲಿ ಸಂಪೂರ್ಣವಾಗಿ ಭಾಗವಹಿಸ್ತಾರೆ. ಇದು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಎಲ್ಲ ವಿದ್ಯಾರ್ಥಿಗಳು ಈ 2 ದಿವಸದ ಕಾರ್ಯಕ್ರಮನ ಸದುಪಯೋಗಪಡಿಸಿಕೊಳ್ಬೇಕು. ಅದರ ಜೊತೆಗೆ ಮನರಂಜನೆ ಕಾರ್ಯಕ್ರಮ ಇದೆ. ಹೆಗಡೆಯವರು, ಕುಮಾರಿ ಹೆಗಡೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾಳೆ. ಹೀಗೆ ಇನ್ನೂ ಅನೇಕ ವಿಶೇಷ ಅಂತ ಹೇಳಿದರೆ, ಸುವರ್ಣ ನ್ಯೂಸ್ ಟಿವಿಯ ಪ್ರಧಾನ ಸಂಪಾದಕರಾದಂಥ ಅಜಿತ್ ಹನ್ಮಕ್ನವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹಾಗೂ ದೇಶ ವಿದೇಶದಲ್ಲಿ ನೆಲೆಸಿರುವಂಥ ಅನೇಕ ಹಿರಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. 100 ವರ್ಷಗಳ ಹಿಂದೆ ಬಿತ್ತಿದ ಒಂದು ಸಣ್ಣ ಜ್ಞಾನದ ಸಸಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅನ್ನದ ಜೊತೆಗೆ ಅರಿವನ್ನೂ ನೀಡಿದ ಹೆಮ್ಮೆ ನಮ್ಮ ಸಂಸ್ಥೆಯದು. ಈ ಶತಮಾನೋತ್ಸವ ಕೇವಲ ಆಚರಣೆಯಲ್ಲ, ಇದೊಂದು ಕೃತಜ್ಞತೆ ಸಲ್ಲಿಸುವ ಸಮಯ. ಶತಮಾನೋತ್ಸವದ ನಿಮಿತ್ತ ಶಾಲಾ ಆವರಣವು ನವವಧುವಿನಂತೆ ಕಂಗೊಳಿಸುತ್ತಿದೆ. ಹಳೆಯ ವಿದ್ಯಾರ್ಥಿಗಳು ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಲು ಕಾತರರಾಗಿದ್ದಾರೆ. ಇದು ಕೇವಲ ಒಂದು ಶಿಕ್ಷಣ ಸಂಸ್ಥೆಯ ಹಬ್ಬವಲ್ಲ, ಜ್ಞಾನದ ಹಬ್ಬವಾಗಿ ಮಾರ್ಪಟ್ಟಿದೆ. ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂದ್ರೆ ಗದಗ ಜಿಲ್ಲೆಯೊಳಗೆ ಮುಂಡ್ರಿಗಿ ತಾಲೂಕು. ಇಂಥ ತಾಲೂಕಿನೊಳಗ ನಡೆದಾಡುವಂತ ದೇವರು ನಮ್ಮ ಈ ತಾಲೂಕಿನ ಜನರ ಪುಣ್ಯ. ಇಂಥ ಜಗತ್ತುಗಳನ್ನು ಪಡೆಯೋದಕ್ಕೆ ಯಾಕಪ್ಪ ಅಂತಂದ್ರೆ ಅತಿ ಹಿಂದುಳಿದ ತಾಲೂಕು. ಇಂಥ ತಾಲೂಕಿನೊಳಗೆ ಒಂದು ಶಾಲೆ ಕಟ್ಟೋದಂದು ಅಂದ್ರೆ ಒಂದು ಶತಮಾನೋತ್ಸವ ಆಚರಣೆ ಮಾಡ್ಕೊಳ್ಳೋದಂದ್ರೆ ಇವತ್ತು ನಮ್ಮ ಹೆಮ್ಮೆ ಅನಿಸ್ತದೆ. ರಾಜ್ಯದೊಳಗೆ ವಿವಿಧ ಭಾಗದೊಳಗೆ ವಿಜ್ಞಾನಿಗಳಾಗ್ಯಾರ, ಇಂಜಿನಿಯರ್ ಅದಾರ. ಸಾಕಷ್ಟು ಈ ಮುಂಡ್ರಿಗಿ ತಾಲೂಕು ಇವತ್ತು ಕೊಡುಗೆಗಳನ್ನು ಕೊಟ್ಟೈತೆ. ಇವತ್ತು ವಿಜಯೋತ್ಸವನ, ಶತಮಾನೋತ್ಸವನ ಇವತ್ತು ಆಚರಣೆ ಮಾಡ್ಕೊಳ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು, ಈ ತಾಲೂಕಿನ ಜನ ಸೇರಿ ಬಹಳ ಸಡಗರ ಸಂಭ್ರಮದಿಂದ ಇವತ್ತು 17 ಮತ್ತು 18ನೇ ತಾರೀಕಿನಿಂದ ಅಂದು ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ. ಶತಮಾನದ ಹಾದಿಯಲ್ಲಿ ಸಾವಿರಾರು ಕನಸುಗಳಿಗೆ ರೆಕ್ಕೆ ನೀಡಿದ ಅನ್ನದಾನೀಶ್ವರ ವಿದ್ಯಾಸಮಿತಿಯ ಮುಂದಿನ ಪಯಣ ಹೀಗೆಯೇ ಯಶಸ್ವಿಯಾಗಿ ಸಾಗಲಿ ಎಂಬುದು ಎಲ್ಲರ ಆಶಯವಾಗಿದೆ. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.